ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಬಂದುಬಿಟ್ಟು ನನ್ನ ಬರ್ಡೇ ದಿನ ನಾನು ಕಾಪುವಿನ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಇತ್ತೀಚೆಗೆ ಓಪನ್ ಆಗಿರುವಂತಹ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ. ದೇವಸ್ಥಾನ ಆಗಿರ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಫಸ್ಟ್ ಟೈಮ್ ಹೋಗಿರುವಂಥದ್ದು. ದೇವಸ್ಥಾನದಲ್ಲಿ ಭಕ್ತಾದಿಗಳು ಇದ್ದರು. ಹಾಗೆ ದೇವರ ಕಳೆ ಏನಿದೆ, ದೇವರ ಮುಖದಲ್ಲಿ ಕಳೆ ಇರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ನಂಗೆ ನೋಡಿಬಿಟ್ಟು. ಹಾಗೆ ನೋಡ್ತಾನೆ ನಿಂತಿದ್ದೆ ನಾನು. ಸೊ ಇಲ್ಲಿ ವಿಡಿಯೋನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಈ ವಿಡಿಯೋನ ಚೆನ್ನಾಗಿ ಮಾಡ್ಕೊಂಡು ಬಂದೆ. ಆ ಕಣ್ಣಿರ್ಬೋದು, ಆ ಮುಖದ ಲಕ್ಷಣ ಇರ್ಬೋದು, ತುಂಬ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ಹಾಗೆ ನಾನು, ನನ್ನ ಮಗಳು, ನನ್ನ ಗಂಡ 3 ಜನ ಹೋಗಿದ್ವಿ. ಹಣ್ಕಾಯಿ ಎಲ್ಲ ಮಾಡಿಕೊಂಡು ಬಂದ್ವಿ. ಹಾಗೆ ಉಚ್ಚಲಕ್ಕೆ ಹೋಗಿದ್ದೆ. ಅಲ್ಲಿ ವಿಡಿಯೋನ ಮಾಡ್ಕೊಳ್ಲಿಕ್ಕಾಗಿಲ್ಲ, ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ಸೊ ಇಲ್ಲಿ ಏನು ಬೋರ್ಡ್ಗೆ ಏನು ಹಾಕಿರಲಿಲ್ಲ ವಿಡಿಯೋ ಮಾಡಬಾರ್ದು ಅಂತ. ಹಾಗಾಗಿ ವಿಡಿಯೋನ ಮಾಡಿಕೊಂಡೆ. ದೇವಸ್ಥಾನದಲ್ಲಿ ಹೂವು ಹಾಗೆ ಡೆಕೋರೇಷನ್ ಅಷ್ಟು ಸಿಂಪಲ್ ಆಗಿದ್ದರೂ ಏನೋ ಒಂಥರ ನೆಮ್ಮದಿ. ಅದಕ್ಕೆ ಇರಬೇಕು ಹೆಚ್ಚಿನವರು ದೇವಸ್ಥಾನಕ್ಕೆ ಹೋಗೋದಂದರೆ ಖುಷಿ ಪಡ್ತಾರೆ. ಅದು ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ದೇವಸ್ಥಾನ ಜಾಸ್ತಿನೇ ಇದೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ಫುಲ್ ಮರದಿಂದ ಡಿಸೈನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಒಮ್ಮೆ ಈ ಕಡೆ ಉಡುಪಿ ಸೈಡ್ ಎಲ್ಲಾದರೂ ಬಂದರೆ ನೀವು ಒಂದ್ಸಲ ವಿಸಿಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಕಾಪುವಿನ ಮಾರಿಕಾಂಬೆ ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆ ಕೋರಿಕೆ ಏನಿದೆ ಅದನ್ನೆಲ್ಲ ನೆರವೇರಿಸ್ತಾರೆ. ಸೊ ಹಾಗಾಗಿ ನಾನು ಹೋಗಬೇಕು ಅಂದ್ಕೊಂಡು ಸುಮಾರು ದಿನ ಆಯಿತು ಕೇಳ್ಕೊಳ್ತಾ ಇದ್ದೆ. ಬಟ್ ಇವತ್ತು ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ಹಾಗೆ ಇವತ್ತಿನ ದಿನ ಕೂಡ ತುಂಬ ಚೆನ್ನಾಗಿ ಹೋಯಿತು. ಹೊರಗಡೆ 1 ಗಂಟೆನ ಹಾಕಿದ್ರು. ಅದು ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನೋಡಿಬಿಟ್ಟು ಖುಷಿ ಆಯಿತು. ಹಾಗೆ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಅಷ್ಟು ದೊಡ್ಡ ಗಂಟೆನ ನೋಡಿರುವಂಥದ್ದು. ಮತ್ತು ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಥವಾ ಸೊ ಹಾಗೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದೀರಾ, ಆದಷ್ಟು ಬೇಗ ಬಂದು ವಿಸಿಟ್ ಕೊಟ್ಟು ಹೋಗಿ. ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.